ಮೊದಲಿಗೆ ಎಷ್ಟರ ಮಟ್ಟಿಗೆ ಅವೇರ್ನೆಸ್ ಇದೆ ನಮ್ಮ ನಟಿಯರಿಗೆ ಅಥವಾ ನಮ್ಮ ಇಡೀ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಮಹಿಳೆ ಹೆಣ್ಣುಮಗಳಿಗೆ ಎಷ್ಟು ಮಟ್ಟಿಗೆ ಅವ್ರಿಗೂ ಸಹ ಕಾನೂನಿನ ಅರಿವಿದೆ ಅನ್ನೋದು ಸಹ ನಾವು ಆ ಸರ್ವೆನಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಈಗಲೂ ಅಷ್ಟೇ ಅವರು ಹೇಳೋ ಪ್ರಕಾರ ನಾವು ಎಲ್ಲ ತೊಗೊಂಡು ಎದುರುಗಡೆ ಯಾರೂ ಹೇಳಲ್ಲ, ನಿಂಗೂ ಗೊತ್ತು ನನಗೂ ಗೊತ್ತು. ನನ್ನ ಕೇಳಿದ್ರೆ ಹೇಳ್ತೀನ, ನಾನು ಹೇಳೋದಿಲ್ಲ. ಪ್ರತಿಯೊಂದು ಹೆಣ್ಮಗಳೂ ಹಾಗೇನೆ, ಏನು ಬೇರೆ ಏನಾದರೂ ಹೇಳಿದ್ರೆ ಅದು ಸುಳ್ಳು, ಗೊತ್ತಾಯ್ತಾ? ಅದೇ ಪ್ರೂಫ್ ಕೇಳಿ ಇದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಸಹ ಮಾಡಬೇಕು ಅಂತ ನಾನು ಅಂದ್ಕೊಂಡಿರೋದು. ಪ್ರತಿಯೊಬ್ಬರು ಮತ್ತು ಅದು ಯಾರಿಗೂ ಮೀಡಿಯಾದವ್ರಿಗೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದ್ರ ಪ್ರಕಾರ ನಂತರ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ನಿಜವಾಗ್ಲೂ ಅವ್ರ ಸಮಸ್ಯೆಗಳೇನು ಅಂತ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಹೌದು, ದೂರು ಬಂದಿದೆ. ಕಾಂಗ್ರೆಸ್ನ ರಾಜ್ಯ ಮಹಿಳಾ ಅಧ್ಯಕ್ಷರು ಸೌಮ್ಯಾ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಸುಮೋಟೋ ಕೇಸ್ ಸಹ ದಾಖಲೆ ಮಾಡ್ತಾ ಇದ್ದೇನೆ. ಎಂಟ್ರಿ ಏನಾಗುತ್ತೆ, ಆಲ್ರೆಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಕಾನೂನು ಪ್ರಕಾರವಾಗಿ ಕ್ರಮ ಜರುಗತ್ತೆ. ನಾವು ಅದನ್ನೇ ನಾವು ಕೊಡಬೇಕಾಗತ್ತೆ. ನಾವು ನಮ್ಮದು ಆ್ಯಕ್ಷನ್ ಇರಲ್ಲ, ನಾವು ರೆಕಮೆಂಡಿಂಗ್ ಬಾಡಿ ಅಷ್ಟೇ. ನಾವು ರೆಕಮೆಂಡ್ ಮಾಡ್ತೀವಿ, ಅವರಿಗೂ ಒಂದು ಕೇಸ್ನ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವರಿಗೂ ಒಂದು ನೋಟಿಸ್ ಕಳಿಸ್ತೀವಿ. ಯಾಕೆ ಏನು ಮಾಡಿದ್ರಿ ಅದಕ್ಕೆ ಅವ್ರು ಉತ್ತರ ಸಹ ಕೊಡಬೇಕು. ಅದಂತೂ ಖಂಡಿತ ಮಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.